ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಾಳೆ ನಡೀತಕ್ಕಂಥ SSLC ಗಣಿತ ಪೂರ್ವ ಸಿದ್ಧತಾ ಪರೀಕ್ಷೆ 2ಕ್ಕಾಗಿ ಅತಿ ಸರಳವಾಗಿ ಪ್ರಶ್ನೆಗಳನ್ನು ನೀವೇನು ಮಾಡ್ಬೋದು, ಉತ್ತರಗಳನ್ನು ಪಡಿಬೋದು ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಫ್ರೆಂಡ್ಸ್. ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಿದ್ದಾವೆ. ಸೊ ದಯಮಾಡಿ ತಾವೆಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಆಲ್ರೆಡಿ ನಿಮಗೆ ಗಣಿತದಲ್ಲಿ 40 ಅಂಕಗಳ ಒಂದು ವಿಡಿಯೋ ಇದೆ, ಪಾಸಿಂಗ್ ಪ್ಯಾಕೇಜು, ಅದನ್ನು ನೋಡ್ಕೊಂಡು ಹೋಗಿ. ಸೊ ಇನ್ನೂ ಯಾರಿಗೆಲ್ಲ ಕಾನ್ಸೆಪ್ಟ್ಗಳು ಬೇಕು ಅನ್ನೋರು ಚೆನ್ನಾಗಿ ನೀವೇನು ಮಾಡಿ ಈ ಪ್ರಶ್ನೆಗಳನ್ನು LBAದಿಂದ ಓದಿ. ಸೊ ನಾನು ಹೇಳೋದನ್ನು ಅರ್ಥ ಮಾಡ್ಕೊಡ್ರಿ. ಈ ಕೆಳಗಿನ ನಾನು ಕೊಡ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು LBAದಿಂದ ರೆಫರ್ ಮಾಡಿಕೊಂಡು ಒಳ್ಳೆಯ ಅಂಕಗಳನ್ನು ಆರಾಮಾಗಿ ಗಳಿಸ್ತೀರಿ. ಇಲ್ಲಿಂದ ಬಿಟ್ಟು ಬೇರೆ ಯಾವುದೇ ಪ್ರಶ್ನೆಗಳು ಬರೋದಿಲ್ಲ. ಓಕೆನಾ? ಫಸ್ಟ್ ನೋಡೋಣ ಸ್ನೇಹಿತರೆ, ನಕ್ಷಾ ವಿಧಾನದಿಂದ ಜೋಡಿ ಸಮೀಕರಣಗಳನ್ನು ಬಿಡಿಸೋದು. ಸೊ ಅದನ್ನೇ ನಾವೇನಂತೀವಪ್ಪ ಅಂದರೆ ಗ್ರಾಫ್ ಪ್ರಶ್ನೆಗಳು ಅಂತ ಕರಿತೀವಿ. ಸೊ ಟೋಟಲಿ ನಿಮಗೆ 4 ಅಂಕಕ್ಕೆ ಗ್ರಾಫ್ ಸಿಗ್ತದೆ. ಸೊ ಫಸ್ಟ್ ಬಾಕ್ಸ್ ಹಾಕಬೇಕು. ಬಾಕ್ಸ್ ಹಾಕೋಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಕಾರ್ಟೀಷಿಯನ್ ರೇಖೆಯನ್ನು ಎಳಿಬೇಕು. ಸೊ ಕಾರ್ಟೀಷಿಯನ್ ರೇಖೆಗೆ ನಿಮ್ಗೆ ಏನು ಮಾಡ್ತಾರೆ, ಅಂಕಗಳನ್ನು ಕೊಡ್ತಾರೆ. ಸೊ ಲಾಸ್ಟ್ ಟೋಟಲ್ ಆಗಿರ್ತಕ್ಕಂಥ ಲೆಕ್ಕ ಸರಿದೂಗಿಸಿದರೆ ಸೊ ನಿಮಗೆ 4 ಅಂಕಗಳನ್ನು ಕೊಡ್ತಾರೆ. ಒಟ್ಟೆ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಫಸ್ಟ್ ಏನು ಕೆಲಸ ಮಾಡಿ, 4 ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಇರ್ತಕ್ಕಂಥ ಗ್ರಾಫ್ ಲೆಕ್ಕಗಳನ್ನು ಬಿಡಿಸ್ರಿ. ಸೊ ಇನ್ನೂ ನಿಮಗೆ ಅವಕಾಶ ಇದೆ. ಸೊ ಗ್ರಾಫ್ ಕಲಿತ್ರೆ ಖಂಡಿತವಾಗಿ 4 ಮಾರ್ಕ್ಸನ್ನು ಪಡಿತೀರಿ. ಇನ್ನು ಪ್ರಮೇಯಗಳಿಗೆ ಬರೋಣ. ಒಟ್ಟು 4 ಪ್ರಮೇಯಗಳನ್ನು ಕಲಿತು 7 ಅಂಕಗಳನ್ನು ಪಡಿತಕ್ಕಂಥ ಲೆಕ್ಕ ಇದ್ದಾವೆ. ಓಕೆನಾ? ಸೊ ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಸಾಧಿಸ್ತಕ್ಕಂಥದ್ದು. ಇನ್ ಕೇಸ್ ಥೇಲ್ಸನ ಪ್ರಮೇಯ ಬರಲಿಲ್ಲ ಅಂದರೆ ನಿಮಗೆ ಕೋಕೋ ನಿರ್ಧಾರಕ ಗುಣ ಪ್ರಮೇಯ ಬರ್ತದೆ. 2ರಲ್ಲಿ 1 ನಿಮಗೆ 4 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಮೇಯ. ಇನ್ನು ವೃತ್ತದ ಮೇಲೆ 2 ಪ್ರಮೇಯ ಇದ್ದಾವೆ. ಬಾಹ್ಯ ಬಿಂದುವಿನಲ್ಲಿ 1 ಬರ್ತದೆ. ಆಮೇಲೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಬರ್ತದೆ. ಇವು 2ರಲ್ಲಿ ನೀವು ಏನು ಮಾಡ್ಬೋದು, 3 ಅಂಕಕ್ಕೆ 1 ಪ್ರಮೇಯವನ್ನು ಬರ್ತದೆ. ಸೊ ನೀವು ಫಸ್ಟ್ ಪ್ರಿಯಾರಿಟಿ ಮಾಡ್ತಕ್ಕಂಥದ್ದೇ ಫ್ರೆಂಡ್ಸ್ ಪ್ರಮೇಯಗಳನ್ನು ಬೈಹೆಟ್ ಮಾಡ್ತಕ್ಕಂಥದ್ದು. ಯಾಕಂದರೆ ಬೈಪಟ್ ಮಾಡಲಿ ಅಂದರೆ ಬೇರೆ ಕೆಲಸನೇ ಇಲ್ಲ. ಅದು ಯಾವ ಥರ ಸ್ಟೆಪ್ಸ್ಗಳನ್ನು ಬೈಹೆಟ್ ಮಾಡ್ತೀರಿ, ಇಟ್ಸ್ ವಿಲ್ ಬಿ ದ ಯುವರ್ ಚಾಯ್ಸ್. ಬಟ್ ನೀವು ಇಲ್ಲಿ ಅಂಕಗಳನ್ನು ಗಳಿಸಬೇಕಾದ್ರೆ ಫ್ರೆಂಡ್ಸ್, ಈ ಪ್ರಮೇಯಗಳಲ್ಲಿ ಇನ್ನೂ ನೀವು ಹೆಚ್ಚಿನ ಅಂಕಗಳನ್ನು ಪಡಿಬೇಕಾದ್ರೆ ಸೊ ನೀವೇನು ಮಾಡ್ತೀರಿ ಅಂತಂದರೆ ಬೈಹೆಟ್ ಮಾಡ್ತಕ್ಕಂಥದ್ದೇ ಒಂದು ಕೆಲಸ. ಇನ್ನು ಬಹುಲಕ ಮತ್ತು ಸರಾಸರಿಯನ್ನು ಕಂಡುಹಿಡಿತಕ್ಕಂಥ ಲೆಕ್ಕ. ಸೊ ಮ್ಯಾಕ್ಸಿಮಮ್ ಎಲ್ಲರೂ ಏನು ಮಾಡ್ತಾರಪ್ಪ ಅಂದರೆ ಸರಾಸರಿಯನ್ನು ಕಂಡುಹಿಡಿಯೋದನ್ನು ಈಸಿ ಅದ. ಬಟ್ ನೀವೇನು ಮಾಡಿ ಅಂದರೆ ಸರಾಸರಿ ಜೊತೆಗೆ ಬಹುಲಕವನ್ನು ಕಂಡುಹಿಡಿತಕ್ಕಂಥ ಲೆಕ್ಕವನ್ನು ಕಲ್ಕೊಡ್ರಿ. ಸೊ 4 ಮಾಡೆಲ್ ಕ್ವಶನ್ ಪೇಪರ್ನಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ತೊಗೊಳ್ರಿ. ಸೊ ಸೂತ್ರಗಳನ್ನು ಬಾಯ್ಪಟ್ಟು ಹಾಕಿ. ಸೊ ಸೂತ್ರಗಳನ್ನು ಹಾಕಿದರೆ ಖಂಡಿತವಾಗಿ ನೀವು ಒಳ್ಳೆಯ ಅಂಕಗಳನ್ನು ಕೂಡ, ಎಷ್ಟು ಇದೆಲ್ಲ ಅಷ್ಟು ಡಾಟಾಗಳನ್ನು ಕೂಡ ನೀವು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಬಟ್ ಸರಾಸರಿ ಮತ್ತು ರೂಢಿ ಬೆಲೆ ಅಂದರೆ ಬಹುಲಕ ಎರಡನ್ನೂ ಕೂಡ ಕಲಿತ್ರೇನೆ ಅಲ್ಲಿ ಕೆಲಸ ಆಗೋದು. ಇನ್ನು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸುವ ಲೆಕ್ಕಗಳು ಅಂತ ಬರ್ತದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಕೇವಲ 2 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ಮತ್ತು ಇದು ಇಂಪಾರ್ಟೆಂಟ್ ಅದ. ಅಲ್ಲಿ √2 ಬರ್ಬೋದು, ಅಥವಾ √5 ಬರ್ಬೋದು, ಅಥವಾ √7 ಬರ್ಬೋದು. ಓಕೆನಾ? ಅಥವಾ 3 + √2 ಬರ್ಬೋದು, 2 + 2 - √5 ಅಂತಕ್ಕದ್ದನ್ನು ಕೂಡ ಏನು ಬರ್ಬೋದಪ್ಪ ಅಂತಂದರೆ ಬರ್ಬೋದು. ಇನ್ನು ಇವುಗಳನ್ನು ನೀವು ಏನು ಮಾಡಬೇಕಪ್ಪ ಅಂತಂದರೆ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ನಿಮ್ಮ LBAಯಲ್ಲಿ ಒಂದು 5 ಲೆಕ್ಕಗಳು ಕೊಟ್ಟಿದ್ದಾರೆ. ಓಕೆನಾ? 5 ಲೆಕ್ಕಗಳಲ್ಲಿ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸ್ತಕ್ಕಂಥ ಲೆಕ್ಕಗಳನ್ನು ಮಾಡಿದರೆ ಫ್ರೆಂಡ್ಸ್ ನೀವು ಖಂಡಿತವಾಗಿ ಏನು ಮಾಡ್ತೀರಂದರೆ ಅಲ್ಲಿ 2 ಅಂಕಗಳನ್ನು ಆರಾಮಾಗಿ ಪಡಿತೀರಿ. ಓಕೆನಾ? ಮುಂದೆ ಬರ್ತೀನಿ. ವರ್ಜಿಸುವ ವಿಧಾನದಿಂದ ಜೋಡಿ ಸಮೀಕರಣಗಳನ್ನು ಬಿಡಿಸುವ ಲೆಕ್ಕ. ಇದು ಭಾಳ ಇಂಪಾರ್ಟೆಂಟ್ ಅದ. ಕೇವಲ ನೀವು X ಮತ್ತು Y ಬೆಲೆಗಳನ್ನು ಕಂಡುಹಿಡಿತೀರಿ. ಸೊ ಮೊದಲಿಗೆ X ಬೆಲೆಯನ್ನು ಕಂಡುಹಿಡಬೇಕು. ಅದನ್ನು ಕಂಡುಹಿಡಿದಾಗ ಮತ್ತೆ ಅದೇ ಬೆಲೆಯನ್ನು ಸಮೀಕರಣ 1ರಲ್ಲಿ ಹಾಕ್ತೀರಿ. ಆವಾಗ ನಿಮಗೆ Y ಬೆಲೆ ಬರ್ತದೆ. ಸೊ ಇಷ್ಟು ಈಸಿಯಾಗಿರ್ತಕ್ಕಂಥದ್ದು ನೀವು ಏನು ಮಾಡ್ಬೋದು ಫ್ರೆಂಡ್ಸ್, ಏನಂದರೆ X ಮತ್ತು Yನ ಬೆಲೆಗಳನ್ನು ಕಂಡುಹಿಡಿತಕ್ಕಂಥದ್ದು ವರ್ಜಿಸೋ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸ್ತಕ್ಕಂಥ ಲೆಕ್ಕವನ್ನು ಕಲೀರಿ. 2 ಅಂಕ ಬರ್ತದೆ. ಇನ್ನು ಸಮಾಂತರ ಶ್ರೇಣಿಗೆ ಬರ್ತೀನಿ ಫ್ರೆಂಡ್ಸ್. ಸಮಾಂತರ ಶ್ರೇಣಿಯಲ್ಲಿ ನೀವು ಮುಖ್ಯವಾಗಿ ಕಲಿತಕ್ಕಂಥದ್ದು ಯಾವುದಪ್ಪ ಅಂದರೆ 2 ಥರದ ಲೆಕ್ಕಗಳಿದ್ದಾವೆ. ಓಕೆನಾ? ಒಂದು SN, ಇನ್ನೊಂದು AN. AN ಅಂದರೆ ಪದಗಳ ಸಂಖ್ಯೆ, SN ಅಂದರೆ ಪದಗಳ ಮೊತ್ತ. ಎರಡೂ ಬೇರೆ ಬೇರೆ. ಮತ್ತೇನು ಸಮಾಂತರ ಶ್ರೇಣಿಯಲ್ಲಿ ಸ್ವಲ್ಪ ಡೆಪ್ತಾಗಿ ಹೋದರೆ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಬರ್ತದೆ. ಓಕೆನಾ? ಸೊ ಅದಕ್ಕಾಗಿ ನೀವು ಏನು ಮಾಡಿ ಅಂದರೆ ಮಿನಿಮಮ್ 2 ಮಾರ್ಕ್ಸನ್ನು ಭಾಳ ಇಲ್ಲ 4-5 ಸ್ಟೆಪ್ಪದಲ್ಲಿ ನೀವು ಏನು ಮಾಡ್ತೀರಿ, ಅಂಕಗಳನ್ನು ಗಳಿಸ್ತೀರಿ. ಫಸ್ಟ್ ಲೆಕ್ಕ ನೋಡ್ಕೊಡ್ರಿ. ಸಮಾಂತರ ಶ್ರೇಣಿ ಕೊಟ್ಟಿರ್ತಕ್ಕಂಥ ಶ್ರೇಣಿ ನೋಡಿರಿ. ಮೊದಲ ಪದ ಸಾಮಾನ್ಯ ವ್ಯತ್ಯಾಸ N ಆಗಿರ್ಬೋದು, ಅಥವಾ ಪದಗಳ ಮೊತ್ತ. ಸೊ ಅದನ್ನು ನೀವು ನೋಡಿಕೊಂಡು ಪದಗಳ ಮೊತ್ತ ಇದ್ದರೆ SN ಸೂತ್ರ ಹಾಕಬೇಕು, ಪದಗಳ ಸಂಖ್ಯೆ ಇದ್ದರೆ AN ಸೂತ್ರವನ್ನು ಹಾಕಬೇಕು. ಸೊ ಅದನ್ನು ನೋಡಿದರೆ ಖಂಡಿತವಾಗಿ ನಿಮಗೆ 4 ಅಂಕಗಳು ಏನಾಗ್ತಾವಪ್ಪ ಅಂದರೆ 2 ಮಾರ್ಕ್ಸಲ್ಲಿ ಸಿಗ್ತವೆ. ಇನ್ನು ದೂರ ಸೂತ್ರದ ಮೇಲಿನ ಲೆಕ್ಕಗಳನ್ನು ಬಿಡಿಸೋದು, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಸೊ ದೂರ ಸೂತ್ರ ಭಾಳ ಈಸಿಯಾಗಿ ನೀವು ಏನು ಮಾಡ್ತೀರಿ ಅಂತಂದರೆ 2 ಅಂಕಗಳನ್ನು ತೊಗೋತೀರಿ. ಇನ್ನು ಮಧ್ಯಬಿಂದು ಸೂತ್ರ ಅಂತ ಇದೆ. ದೂರ ಸೂತ್ರ, ಮಧ್ಯಬಿಂದು ಸೂತ್ರ, ಭಾಗ ಪ್ರಮಾಣ ಸೂತ್ರ, ಮೂಲ ಬಿಂದುವಿನಿಂದ ಇರುವ ದೂರ ಅಂತ ಕೇಳಿದರೆ
ಇವು 4 ಥರದ ಸೂತ್ರಗಳನ್ನು ಲೆಕ್ಕಗಳನ್ನು ಬಿಡಿಸಿದರೆ ನೀವು 2 ಅಂಕಗಳನ್ನು ಗಳಿಸ್ತೀರಿ. ಅಲ್ಲಿ ಸೂತ್ರಗಳಿದ್ದಾವೆ. ಸೊ ರೂಟ್ ಮೇಲೆ ಇರ್ತಕ್ಕಂಥ x² - y² ಅಂತ ಬರ್ತದೆ. ಓಕೆ, ಆಮೇಲೆ ಅಲ್ಲಿ ನೀವು ಹೋದರೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿನೂ ಕೂಡ ನಾವು ನಿಮಗೆ ಒಂದೊಂದು ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೀನಿ. ಅಲ್ಲಿ ಇನ್ನಷ್ಟು ನೀವು ಪರ್ಫೆಕ್ಟ್ ಆಗ್ತೀರಿ. ಇನ್ನು ಶೋಧಕದ ಬೆಲೆಗಳನ್ನು ಕಂಡುಹಿಡಿದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೀತಕ್ಕಂಥ ಲೆಕ್ಕ, ಇದು ಇಂಪಾರ್ಟೆಂಟ್ ಇದೆ. ಸೊ ನೀವೇನು ಮಾಡಬೇಕು, ಶೋಧಕ ಅಂದರೆ ಗೊತ್ತಿದೆಯಲ್ಲ ನಿಮಗೆ, ಡೆಲ್ಟಾ = b² - 4ac. ಈ ಸೂತ್ರವನ್ನು ಹಾಕಿಕೊಂಡು ನೀವು ಏನು ಮಾಡಬೇಕು, ಶೋಧಕವನ್ನು ಕಂಡುಹಿಡಬೇಕು. ಮೂಲಗಳ ಸ್ವಭಾವವನ್ನು ಬರೀತಕ್ಕದ್ದನ್ನು ರೂಢಿಸ್ಕೊಂಡ್ರೆ ನೀವು ಅಂಕಗಳನ್ನು ಗಳಿಸ್ತೀರಿ. ಇನ್ನು ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸ್ತಕ್ಕದ್ದನ್ನು ಕೂಡ ಕೇಳ್ತಾರೆ. ಸಂಭವನೀಯತೆಯ ಸೂತ್ರ, ಸೊ ನೋಡಿ ಪ್ರೊಬ್ಯಾಬಿಲಿಟಿ ಅಂತ ಕರಿತೀವಿ. ಸೊ ಕಂಪಲ್ಸರಿ ಆಗಿರ್ತಕ್ಕಂಥ ನೀವು ಏನು ಮಾಡಿಯಪ್ಪ ಅಂತಂದರೆ ಸೂತ್ರಗಳನ್ನು ಕಲ್ಕೊಡ್ರಿ. ಸೊ ಸೂತ್ರ ಕಲ್ಕೊಂಡಿದ್ರೆ ಸೊ ಖಂಡಿತವಾಗಿರ್ತಕ್ಕಂಥ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಅಂಕಗಳನ್ನು ಕೊಡ್ತಾರೆ. ಸೊ ಇದನ್ನು ನೀವು ಫಸ್ಟಾಗಿ ಪ್ರಿಯಾರಿಟಿ ಮಾಡ್ತಕ್ಕಂಥದ್ದೇ ಸಂಭವನೀಯತೆ. ಅದು ದಾಳ ಆಗಿರ್ಬೋದು, ಕಾರ್ಡ್ ಆಗಿರ್ಬೋದು, ಚೆಂಡಾಗಿರ್ಬೋದು, ಇಸ್ಪೀಟ್ ಆಗಿರ್ಬೋದು, ಇವುಗಳ ಮೇಲೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಲೆಕ್ಕಗಳು ಬರ್ತವೆ, ಅದನ್ನು ಕಲ್ಕೊಡ್ರಿ. ಇನ್ನು ಘನಾಕೃತಿಯ ಸೂತ್ರಗಳು ಅಂತ ಇದೆ ಲಾಸ್ಟ್. ಓಕೆ, ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ಅಲ್ಲಿ ಆರಾಮಾಗಿ ನೀವು 1 ಅಂಕಗಳನ್ನು ಸೂತ್ರದ ಮೇಲೆ ಬರಿತೀರಿ. ಲಾಸ್ಟ್ 5 ಅಂಕದ ಮಾರ್ಕ್ಸಲ್ಲಿನೂ ಕೂಡ ನಿಮಗೆ ಗೊತ್ತಾತಂದರೆ ಅದು ಸಿಲಿಂಡರ್ ಅದನೋ, ಗೋಳ ಅದನೋ, ಘನಫಲ ಅದರದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇತ್ತು, ಅದನ್ನು ನೋಡಿಕೊಂಡು ನೀವು ಏನು ಮಾಡ್ಬೋದು, ಲೆಕ್ಕಗಳನ್ನು ಅಲ್ಲಿನೂ ಕೂಡ ಆರಾಮಾಗಿ ಬಿಡಿಸ್ಬೋದು. ಇನ್ನು ಬಹುಪದೋಕ್ತಿಯ ಡಿಗ್ರಿ ಇದಾದರೂ ಭಾಳ ಈಸಿ ಅದ. ಸೊ ರೇಖಾತ್ಮಕ ಇತ್ತಂದ್ರೆ 1 ಇರ್ತದೆ. ಓಕೆ, ವರ್ಗ ಇತ್ತಂದ್ರೆ 2 ಇರ್ತದೆ, ಘನ ಇತ್ತಂದ್ರೆ 3 ಇರ್ತದೆ. ಮತ್ತು ನಿಮಗೆ ಕೆಲವೊಂದಿಷ್ಟು ಬಹುಪದೋಕ್ತಿಗಳು ಪಾಲಿನೋಮಲ್ಗಳನ್ನು ಕೊಡ್ತಾರೆ. ಅದರಲ್ಲಿ ಯಾವುದು ಮಹತ್ತಮ ಡಿಗ್ರಿ ಇದೆ ಅನ್ನೋದನ್ನು ಕೇಳ್ತಾರೆ. ದೊಡ್ಡದು ಘಾತಾಂಕವನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಬರಿಬೇಕಾಗ್ತದೆ. ಅಲ್ಲಿನೂ ಕೂಡ ನಿಮ್ಗೆ ಏನು ಮಾಡ್ತಾರೆ, 1 ಮಾರ್ಕ್ಸ್ ಆರಾಮಾಗಿ ಸಿಗ್ತದೆ. ಇನ್ನು h × l = a × b ಸೂತ್ರವನ್ನು ಬಳಸಿ ಮಸ ಲಸವನ್ನು ಮಾಡೋದು ಅಥವಾ ಅವಿಭಾಜ್ಯ ಅಪವರ್ತನಗಳಾಗಿ ಮಸ ಮತ್ತು ಲಸವನ್ನು ಕಂಡುಹಿಡಿಯೋದು ಅಂತ ಕೇಳಿದ್ದಾರೆ. ಸೊ ಇದನ್ನು ಸ್ವಲ್ಪ ನೀವೇನು ಮಾಡಬೇಕಪ್ಪ ಅಂದರೆ ಮಸ ಮತ್ತು ಲಸಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ನೋಡ್ಕೋಬೇಕು. ಓಕೆ, ಸೊ ಮಸ ಮತ್ತು ಲಸಗಳನ್ನು ಮಾಡೋದನ್ನು ಕಲಿತ್ರೆ ಈ ಸೂತ್ರಗಳನ್ನು ಹಾಕಿ ನೀವು ಬಿಡಿಸ್ತೀರಿ. ಸೊ ಖಂಡಿತವಾಗಿ ಮತ್ತು ಅಂಕಗಣಿತದ ಮೂಲ ಪ್ರಮೇಯ ಅಂತ ಒಂದು ಬರ್ತದೆ. ಮಸ ಮತ್ತು ಲಸಗಳನ್ನು ಕೇಳ್ಬೋದು. ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಪ್ರಶ್ನೆಗಳನ್ನು 1 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆನಾ, ಇದು h × l = a × b, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೀವು ಅದನ್ನು ಕೂಡ ನೀವು ಏನು ಮಾಡ್ಬೋದು, ನೋಡಿಕೊಂಡು ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. ಇನ್ನು ಜೋಡಿ ಸಮೀಕರಣಗಳ ಅನುಪಾತದ ಹೋಲಿಕೆ ಕೋಷ್ಟ ಅಂತ ಇದೆ. ಓಕೆ, ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿರ್ತಕ್ಕಂಥ ಸಮಾಂತರ ರೇಖೆಗಳು, ಛೇದಿಸುವ ರೇಖೆಗಳಿದ್ದಾವೆ. ಆಮೇಲೆ ಪರಿಹಾರಗಳನ್ನು ಏನಿರ್ತದೆ ಅದೊಂದು ಟೇಬಲ್ ಬರ್ತದೆ ನಿಮಗೆ, ಜೋಡಿ ಸಮೀಕರಣಗಳ ಕೋಷ್ಟಕ. a1 / b2 ≠ ಅಂತಿದೆಯಲ್ಲ, ಸೊ ಅದನ್ನು ಕೋಷ್ಟಕವನ್ನು ನೋಡಿಕೊಡ್ರಿ, ಅಲ್ಲಿಂದ ಬರ್ತದೆ. ಆಮೇಲೆ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇಷ್ಟು ನಾನು ಏನು ಮಾಡಿದ್ದೀನಿ ಅಂದರೆ ಹೇಳಿದ್ದೀನಿ, ಮಿನಿಮಮ್ ಪಾಸ್ ಆಗ್ತಕ್ಕಂಥ ಪ್ರಶ್ನೆಗಳನ್ನು ನಿಮಗೆ ಕೊಡ್ತಾರೆ. ಸೊ ಇವೇ ಪಾಸಿಂಗ್ ಆಗ್ತಕ್ಕಂಥ ಪ್ರಶ್ನೆಗಳು. ಇಷ್ಟು ಚೆನ್ನಾಗಿ ನೋಡ್ಕೊಂಡು ಹೋದರೆ ಸಾಕು, ನಿಮಗೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ಸಿಗ್ತವೆ ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ಅವುಗಳನ್ನು ನೋಡಿ. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.